ಸರ್ ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಸರ್ ನೀವು ಯಾರು ಅಂತ ದಯವಿಟ್ಟು ಹೇಳ್ತೀರಾ? ಕರ್ನಾಟಕ, ಬಾಲ್ಕಿ, ಬಿಜಾಪುರ್, ರಾಯಚೂರು, ಯಾವ ನೇಮ್ ದಟ್ ಊರ್ ಅಲ್ಲೆಲ್ಲ ನಮ್ಮ ಸ್ಕೂಲ್ ಮೇಟ್ಸ್ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರನ್ನ ಹಾಳು ಮಾಡ್ತಾನೆ ಅಂತ 7th ಸ್ಟ್ಯಾಂಡರ್ಡ್ ಇಂದಾನೆ ಬೆಂಗಳೂರಿಂದ ಬ್ಯಾನ್ ಆಗ್ಬಿಟ್ಟಿದೆ ನಾನು. ಒಂದೇ ಇಯರಲ್ಲಿ 3 ಟೈಮ್ಸ್ ಮನೆ ಕಳ್ಸಿದ್ದೆ. ಬೈಕೊಂಡ್ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಓಂ ಅಂದ್ರೆ ನಾನು ಮ್ಯೋಮ್ ಅಂತಿದ್ದೆ. ಅವ್ರು ಅದೇ ಬೈತಾ ಇರ್ತಾರೆ, ನೀನ್ ಸಿನಿಮಾ ಫೀಲ್ಡ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾರೆ ಈ ಫೇಸ್ ನ. ಬಿಗ್ ಬಾಸ್ ಇಂದ ಬಂದ್ಮೇಲೆ ನಾನು ಯಾಕೆ ಒದ್ದಾಡ್ತಾ ಇದ್ದೀನಿ, ನನ್ಗೆ ಯಾಕೆ ಸಫರ್ ಆಗ್ತಾ ಇದೆ? ದೆನ್ ಆ ಐಸೋಲೇಷನ್ ಅಲ್ಲಿ ನನ್ಗೆ ಆನ್ಸರ್ ಸಿಕ್ತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಅಲ್ಲ ನೀವೆಲ್ಲ ಸೂಪರ್ ಡೂಪರ್ ಆಗಿರ್ತೀರಾ, ನನಗೆ ಚೆನ್ನಾಗಿ ಗೊತ್ತು. ಬಟ್ ಮಳೆಯಲ್ಲಿ ಜೊತೆಯಲ್ಲಿ ಅಂದ್ಕೊಂಡು ನಾನಿವತ್ತು ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀನಿ. ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಅವ್ರನ್ನ ಹೆಂಗೆ ಡಿಸ್ಕ್ರೈಬ್ ಮಾಡೋಕ್ಕೂ ಕಷ್ಟ ನನಗೆ. ಒಂದು ಫ್ರೇಮಲ್ಲಿ ಒಂದು ಚೌಕಟ್ಟಲ್ಲಿ ಅವ್ರನ್ನ ನಾನು ಕೂರ್ಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಟ್ಟೊಟ್ಟಿಗೆ ನಾನು ಅವರ ಜರ್ನಿ ಜೊತೆನೇ ನಾನು ಇದ್ದೀನಿ. ಅಂದರೆ ಅವ್ರ ಆ್ಯಕ್ಟಿಂಗಲ್ಲಿ, ನಟನೆಯಲ್ಲಿ, ನಾವು ಆ್ಯಂಕರಿಂಗಲ್ಲಿ. ಸೊ ಈ ಒಟ್ಟೊಟ್ಟಿಗೆ ಜರ್ನಿನಲ್ಲಿ ಹಲವಾರು ಸತಿ ಸಿಕ್ಕಾಗೂ ಅವರು ಹೊಸ ಹೊಸ ಪ್ಯಾಕೇಜ್ಗಳ ಥರ ಸಿಗ್ತಾಯಿದ್ದಾರೆ ನನಗೆ. ನಾನು ಹೆಂಗೂ ಅವರನ್ನು ಡಿಫೈನ್ ಮಾಡೋಕ್ಕೂ ಆಗೋಲ್ಲ, ಡಿಸ್ಕ್ರೈಬ್ ಮಾಡೋಕ್ಕೂ ಆಗೋಲ್ಲ, ಹೆಂಗೂ ಅವ್ರನ್ನ ಹಿಡಿದಿಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಂಗೆ ಯಾವಾಗಲೂ ತುಂಬ ಕ್ವೆಶ್ಚನ್ ಮಾರ್ಕಲ್ಲಿ, ತುಂಬ ಆಶ್ಚರ್ಯಕರ ಚಿಹ್ನೆನಲ್ಲೇ ನಾನು ನೋಡ್ತಿರ್ತೀನಿ ಅವ್ರನ್ನ. ಬಿಕಾಸ್ ಹಿಂಗೂ ಇರಬಹುದಾ, ಹಿಂಗೂ ಮಾಡಬಹುದಾ? ನಮ್ಮ ಜೀವನನ ಎಕ್ಸ್ಪೆರಿಮೆಂಟ್, ಅಂದರೆ ಕೆಲಸನ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಬಟ್ ಜೀವನನ ಎಕ್ಸ್ಪೆರಿಮೆಂಟ್ ಮಾಡೋದಿದೆಯಲ್ಲ, ಅದು ಎಕ್ಸ್ಟ್ರೀಮ್ ಲೆವೆಲು, ಕೆಲವ್ರಿಗೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ನಾನು ಅವ್ರನ್ನ ಹೆಂಗೆ ಇಂಟ್ರೊಡ್ಯೂಸ್ ಮಾಡೋದು ನಿಮಗೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಅವ್ರು ಯಾರು ಅಂತ ನಾನು ಇನ್ನೂ ಅರ್ಥ ಮಾಡ್ಕೊತಿದ್ದೀನಿ. ನನಗೆ ಗೊತ್ತಿಲ್ಲ ಅವ್ರು ಯಾರಂತ. ಸೊ ಅವ್ರನ್ನೇ ಕೇಳೋಣ ಅವ್ರು ಯಾರು ಅಂತ. ಸೊ ನಿಮಗೆಲ್ಲ ಇವಾಗ ಜಸ್ಟ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ವೆಲ್ಕಮ್ ಟು ಮೈ ಶೋ. ಸರ್ ನೀವು ಯಾರು ಅಂತ ದಯವಿಟ್ಟು ಹೇಳ್ತೀರಾ? ನಾನು ಅಷ್ಟೇ ಮೇಡಮ್. ನೀವಷ್ಟೇ ಅಷ್ಟೇ. ಬಟ್ ನಮಗೆ ಯಾರು ಅಂತ ಗೊತ್ತಾಗ್ತಿಲ್ವೇ? ಅದು ನೀವು ನೋಡೋ ಇದರಲ್ಲಿ ಇರತ್ತಲ್ವಾ. ನೀವು ಇವಾಗ ಬೇರೆ ಯಾರೋ ಕೇಳಿದಾಗ ಯಾರೋ ಅಂದಾಗ ಏನೋ ಒಂದು ಹೇಳ್ತೀರಾ, ಅವನೊಬ್ಬ ಆಕ್ಟರ್ ಅಂತೀರಾ, ಅಥವಾ ಅವ್ನು ವಿಚಿತ್ರ ಅಂತೀರಾ, ಏನೋ ಒಂದು ಅದು ನೀವು ಟ್ಯಾಗ್ ಲೈನ್ ಮಾಡ್ತೀರಾ. ಹಂಗೆ ಒಬ್ಬೊಬ್ರು ಒಂದೊಂದ್ ಥರ. ಅವರು ನನಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿರೋದು ಏನಂದ್ರೆ, ಈಗ ಕನ್ನಡದ ಫಸ್ಟ್ ರ್ಯಾಪರ್ ಅಂತ ಹೇಳ್ಬೋದು. ಅದನ್ನ ಹೇಳಿದ್ರೆ ಅದ್ರ ಮುಂದಕ್ಕೆ ತುಂಬ ಇದೆ ಅಲ್ಲಮ್ಮ. ಓಕೆ, ನೆಕ್ಸ್ಟ್ ನಟ, ತುಂಬ ಒಳ್ಳೆ ನಟ ಅಂತ ಹೇಳ್ಬೋದು. ಅದನ್ನು ದಾಟಿ ತುಂಬ ದೂರ ಬಂದಿದ್ದಾರೆ. ನಿರ್ದೇಶಕ ಅಂತ ಹೇಳ್ಬೋದು, ಅದನ್ನೂ ದಾಟಿ ಮುಂದೆ ಬಂದಿದ್ದೀರಾ. ಆ್ಯಂಡ್ ರಪ್ ಅಂತ OTTನಲ್ಲಿ ಸಿಕ್ಕ್ರಿ, ಅದಾಗ್ತಿದ್ದಂಗೆ ಮತ್ತೆ ಬಿಗ್ ಬಾಸ್ದು ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಸಿಕ್ಕ್ರಿ. ಸೊ ಇದೆಲ್ಲ ನೋಡ್ಕೊಳ್ತಾ ಹೋದರೆ ಓಕೆ, ಸ್ಟೆಪ್ ಬೈ ಸ್ಟೆಪ್ ನೀವು ಒಂದೊಂದೇ ಹೆಜ್ಜೆ ಜಾಸ್ತಿ ಆಗ್ತಾ ಇದೆ, ಮತ್ತು ಆ್ಯಡ್ ಆಗ್ತಾ ಇದೆ ಒಂದಷ್ಟು ಅಂತ ಹೇಳ್ಬೋದು. ಬಟ್ ರಾಕೇಶ್ ಅಡಿಗ ಯಾರು? ಇನ್ನೊಂದು ಕಡೆಗೆ ಹೋದರೆ ಸ್ಪಿರಿಚುವಲ್ ಆ್ಯಂಗಲಲ್ಲಿ ಅಯ್ಯೋ ಇನ್ನೇನು ಬಿಟ್ಟರೆ ಸನ್ಯಾಸಿನೇ ಆಗ್ಬಿಡ್ತಾರೆ ಹುಡುಗ ಅನ್ನೋ ರೇಂಜಿಗಿದ್ರಿ ನೀವು. ನನಗಂತೂ ನಿಜವಾಗ್ಲೂ ಆಶ್ಚರ್ಯನೇ ಇದೆಲ್ಲ. ಸೊ ಹಂಗಾಗಿ ಕೇಳ್ತಿದ್ದೀನಿ, ಯಾರು ನೀವು? ಅಂದರೆ ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾನೇ ಇದೆ, ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ. ಏನು ಅಂತ ನಂಬ್ಕೊಂಡಿದ್ದೀನಿ ನಾನು, ಏನನ್ನು ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ಳಲ್ಲ, ನಾನು ಇದೆ ಅಂತ ಇಟ್ಕೊಳ್ಳಲ್ಲ, ಅಥವಾ ಇದೇ ಸತ್ಯ ಅಂತ ನಂಬಲ್ಲ. ಅದು ಚೇಂಜ್ ಆಗ್ತಾ ಇರುತ್ತೆ, ಎವಾಲ್ವ್ ಆಗ್ತಾನೇ ಇರುತ್ತೆ. ಸೊ ಅದು ಎವಾಲ್ವ್ ಆಗ್ತಾ 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 ನನ್ನ ಪರ್ಸ್ನಾಲಿಟಿನೂ ಬೇರೆ ಬೇರೆ ಥರ ಅನಿಸುತ್ತೆ. ಮತ್ತು ಯಾವುದನ್ನು ಐಡೆಂಟಿಫೈ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನಾನು ಮುಂಚಿಂದಾನು. ಅದನ್ನ ನಮ್ಮ ಈಗೋಗಿ ಅಂಟಿಸ್ಕೊಂಡ್ಬಿಟ್ರೆ ನಾನು ಆ್ಯಕ್ಟರ್ ಅಂತ, ಅದಕ್ಕೊಂದು ಬಿಹೇವಿಯರ್ ಚೇಂಜ್ ಆಗುತ್ತೆ, ನಮ್ಮ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ. ನಾವು ಆ್ಯಕ್ಟರ್ ಅನ್ನೋ ಅವರಲ್ಲೇ ಇರ್ತೀವಿ. ಅವಾಗ ಒಂದು ಈಗೋನ ಡಿಫೆಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಲೈಫಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಈಗ ಈ ಸ್ಕೂಲು ಕಾಲೇಜ್ ಡೇಸಲ್ಲಿ ಒಂದು ಇರುತ್ತೆ, ಕೆಲವರಿಗಿರಲ್ಲ. ತುಂಬ ಪ್ಲೇನಾಗಿ ಆಟ ಆಡ್ಕೊಂಡು ಓದ್ಕೊಂಡು ಆಮೇಲೆ ಒಂದು ರೇಂಜಿಗೆ ಬಂದಮೇಲೆ ಒಂದು ವಿಷನ್ ಅಂತ ಸಿಕ್ಕತ್ತೆ. ನಿಮಗೆ ಅಂಥ ವಿಷನ್ ಯಾವಾಗ ಸಿಕ್ತು, ಎಲ್ಲಿ ಸಿಕ್ತು, ಹೆಂಗೆ ಸಿಕ್ತು? ನನಗೆ ಸ್ಕೂಲ್ ಡೇಸಿಂದಾನು ನನ್ನ ಫ್ರೆಂಡ್ಸ್ ಎಲ್ಲ ಎಂಕರೇಜ್ ಮಾಡ್ತಾಯಿದ್ರು, ಮನೇಲಿ ಹೇಳ್ತಾಯಿದ್ರು ಒಂದು ಆ್ಯಕ್ಟರ್ ಆಗಬೇಕು, ಸಿನಿಮಾ ಫೀಲ್ಡ್ಗೆ ಚಿಕ್ಕ ವಯಸ್ಸಲ್ಲೇ. ಹಾಂ, ಅಂದರೆ ನನಗೂ ಒಂಥರ ಅದು 7th 8th ಸ್ಟ್ಯಾಂಡರ್ಡಲ್ಲಿ ಇಂದಾನೆ ಮಿಮಿಕ್ರಿ ಸ್ಟಾರ್ಟ್ ಮಾಡಿದೆ ನಾನು. ಮಿಮಿಕ್ರಿ ಮಾಡೋಕ್ಕೆ ಮತ್ತು ಫ್ರೆಂಡ್ಸ್ ಎಲ್ಲ ಇದ್ರೆ ಅವ್ರನ್ನ ಎಂಟರ್ಟೈನ್ ಮಾಡೋದು, ಜೋಕ್ಸ್ ಮಾಡೋದು, ಎನ್ಯಾಕ್ಟ್ ಮಾಡಿ ತೋರಿಸೋದು, ಮೋನೋ ಆ್ಯಕ್ಟಿಂಗ್. ಆಗೆಲ್ಲ ನಾವು ಫೋನು ಇರಲಿಲ್ಲ, ಏನೂ ಇಲ್ಲಲ್ಲ, ನೋ ಇಂಟರ್ನೆಟ್, ನೋ ಫೋನ್. ನಾವು ಬರೀ ಮನೆ ಹತ್ರ ಹೋಗಿ ಕರೆಯೋದು, ಎಲ್ಲ ಮೀಟ್ ಮಾಡೋದು. ಹಾಂ ಹೌದು, ಆ ಲೈಫ್ ಸ್ಟೈಲ್. ಸೊ ಐ ವಾಸ್ ತುಂಬ ಎಕ್ಸ್ಟ್ರೋವರ್ಟ್ ಆಗಿದ್ದೆ. ಆಮೇಲೆ ಹಾಸ್ಟ್ಲಿಗೆ ಹೋದೆ. ಹಾಸ್ಟ್ಲಲ್ಲೂ ನಮಗೆ ಸಮಿತ್ರ ಸಭಾ ಅಂತ ಮಾಡೋರು ವೀಕ್ಲಿ. ಹಂಗೇನಂದ್ರೆ ಯಾರು ಹೋಗಿ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಬೇಕು, ಎಲ್ಲರೂ ಕೂತಿರ್ತಾರೆ. ಸೊ ಅಲ್ಲಿ ಎಂಕರೇಜ್ಮೆಂಟ್ ಸಿಗಕ್ಕೆ ಸ್ಟಾರ್ಟ್ ಆಯ್ತು. ಟೀಚರ್ಸ್ಗಳು ಹೊಡಿತಾ ಅಳೋ ತರ ನಾಟಕ ಮಾಡ್ಬೇಕು. ಮಿಮಿಕ್ರಿ ಅಂದ್ರೆ ಯಾವ ತರ ಮಾಡ್ತಿದ್ರಿ? ಆರ್ಟಿಸ್ಟ್ಗಳ್ದು ಮಾಡ್ತಿದ್ದೆ, ಪ್ರಾಣಿ ಪಕ್ಷಿಗಳ್ದು ಮಾಡ್ತಿದ್ದೆ. ಅವಾಗೆಲ್ಲ ಇವಾಗ ತುಂಬಾ ಜನ ಮಾಡ್ತಾರೆ, ಅವಾಗ ಮಾಡಿದ್ರೆ ತುಂಬಾ ಎಂಜಾಯ್ ಮಾಡೋದು, ಲಿಮಿಟೆಡ್ ಆಗಿತ್ತು. ಸೊ ಆರ್ಟಿಸ್ಟ್ಗಳ್ದು ಮಾಡ್ತಾ ಇದ್ದೆ, ಪ್ರಾಣಿ ಪಕ್ಷಿಗಳ್ದು ಮಾಡ್ತಾ ಇದ್ದೆ. ಮತ್ತೆ ಕಾಮೆಂಟ್ರಿ, ಬೇರೆ ಆರ್ಟಿಸ್ಟ್ಗಳು ಕಾಮೆಂಟ್ರಿ ಕೊಟ್ರೆ ಹೆಂಗಿರುತ್ತೆ, ಟಿವಿ ಪರ್ಸನಾಲಿಟೀಸ್, ಆ ಥರ ಮಾಡ್ತಾ ಇದ್ದೆ. ಅವಾಗ ಹಂಗೆ ಎಂಕರೇಜ್ಮೆಂಟ್ ಸಿಗ್ತಾ ಇತ್ತು.
ಸೊ ಅವಾಗಿಂದನೇ ಒಂದು ಪ್ಯಾಷನ್ ಇತ್ತು ದಟ್ ಸಿನಿಮಾ ಫೀಲ್ಡಲ್ಲೇ ಮಾಡಬೇಕು. ಮನೇಲೂ ಕೇಳ್ತಾ ಇದ್ದೆ ಸಿನಿಮಾ ಕಾಲೇಜ್ಗೆ ಹೋಗ್ತೀನಿ ಅಥವಾ ಇನ್ಸ್ಟಿಟ್ಯೂಷನ್ಗೆ ಹೋಗ್ತೀನಿ. ಬಟ್ ಅವಾಗೇನಿತ್ತು, ಇಷ್ಟು ಓಪನ್ ಇರಲಿಲ್ಲ ಅಲ್ಲ ಮಾರ್ಕೆಟು. ಜಸ್ಟ್ ಯಾವುದೋ ಒಂದು ಚಾನಲ್ ಇತ್ತು. ಹೌದು. ಸೊ ದೇ ವರ್ ಸ್ಕೆಪ್ಟಿಕಲ್. ಫಸ್ಟ್ ಡಿಗ್ರಿ ಮುಗಿಸ್ಕೊಂಬಿಡಪ್ಪ, ಯು ನೋ ದ ರೆಗ್ಯುಲರ್ ನಮ್ದು ಗಣೇಶ್ ಆಂಕರ್ ಆತರ ಅಂದ್ರೆ ಐಡೆಂಟಿಫಿಕೇಶನ್ ಒಬ್ಬೊಬ್ಬರಿಗೆ ಒಂದೊಂದೇ ಚಾನಲ್ ಅವರೇ ಹೀರೋ ತರ ನಮ್ಗೆ ಅನ್ನಿಸ್ತಿದ್ದು. ಕರೆಕ್ಟ್. ಈ ನಿಮ್ದು ಒಂಥರ ಮಿನಿ ಕರ್ನಾಟಕ ಥರ ಅನ್ಸುತ್ತೆ ನಂಗೆ ಒಂದೊಂದ್ಸತಿ ನೋಡಿದ್ರೆ. ಅಪ್ಪ ಆ ಕಡೆ ಸೌತ್ ಕನ್ನಡ ಅಂದರೆ ನಮ್ಮ ದಕ್ಷಿಣ ಕನ್ನಡ, ಅಮ್ಮ ಇಲ್ಲಿ, ಆ್ಯಂಡ್ ನೀವು ಒಂಥರ ಎಲ್ಲ ಕಡೆನೂ ಓಡಾಡ್ಕೊಂಡು ಬಂದಿದ್ದೀರಾ. ಅಂದರೆ ಒಂದು ಕಡೆ ಮಿನಿ ಕರ್ನಾಟಕ ಥರ ನಂಗೆ ಫೀಲ್ ಆಗುತ್ತೆ. ಹೌದು, ಆ್ಯಕ್ಚುಲಿ ನನಗೂ ಹಂಗೆ ಫೀಲ್ ಆಗುತ್ತೆ. ಯಾಕಂದರೆ ನಾವು ಹಾಸ್ಟೆಲ್ ಇದ್ದಾಗ ಕರ್ನಾಟಕದ ಎಲ್ಲ ಭಾಗ, ಎಲ್ಲ ಜಿಲ್ಲೆಗಳಿಂದನೂ ಹುಡುಗರಿದ್ರು. ಅದಕ್ಕೆ ಇದು ಎಫೆಕ್ಟು. ಉತ್ತರ ಕರ್ನಾಟಕ, ಬಾಲ್ಕಿ, ಬಿಜಾಪುರ್, ರಾಯಚೂರು, ಯಾವ ಊರು ನೇಮ್ ದಟ್ ಊರು, ಅಲ್ಲೆಲ್ಲ ನಮ್ಮ ಸ್ಕೂಲ್ ಮೇಟ್ಸ್ ಇದ್ದಾರೆ, ನನ್ನ ಕ್ಲಾಸ್ ಮೇಟ್ಸ್ ಇದ್ದಾರೆ. ಸೊ ಅಲ್ಲಿ ಒಂದು ಕಲ್ಚರಲ್, ಅವರೆಲ್ಲ ಅಪ್ಪ ಅಮ್ಮ ತಿಂಡಿ ತಂದು ಕೊಟ್ಟರು. ಒಂದು ತಿಂಡಿ ವೆರೈಟಿಗಳೇ ಬೇರೆ, ಊಟ ವೆರೈಟಿ ಬೇರೆ, ಭಾಷೆ ಬೇರೆ, ಬೈಗುಳ ಬೇರೆ. ಸೊ ಅಲ್ಲೇ ಒಂದು ಒಗ್ತು. ಆಮೇಲೆ ತೀರ್ಥಹಳ್ಳಿಗೆ ಹಾಕಿದ್ರು, ಮಲೆನಾಡು ಭಾಗ ಇದರಲ್ಲಿ. ಅಲ್ಲಿ 2 ವರ್ಷ. ಈಗಲೂ ತೀರ್ಥಹಳ್ಳಿ ನಮ್ಮೂರ್ ಹುಡುಗ ಅಂತಾನೆ ಅಂತಾರೆ ಅವರು. ಹೌದಾ? ನಮ್ಮ ಹುಡುಗ ಅವನು, ನಮ್ಮೂರವ್ರು ಬೆಳಿಬೇಕು ಅಂತಾನೆ ಅಂತಾರೆ. ಸೊ ತೀರ್ಥಹಳ್ಳಿ ಅಂದ್ರೆ ರೆಸಿಡೆನ್ಷಿಯಲ್ ಸ್ಕೂಲ್ ತರ ಇಲ್ಲ, ತೀರ್ಥಹಳ್ಳಿಯಿಂದ ಕಮ್ಮರಡಿ ಅಂತ ಒಂದು ಊರಿತ್ತು, ನಮ್ಮ ದೊಡ್ಡಪ್ಪನ ಮನೆ ಇತ್ತು. ಅಲ್ಲಿಂದ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು. ಕಮ್ಮರಡಿಯಿಂದ ತೀರ್ಥಹಳ್ಳಿಗೆ ಹೋಗಿ ತಗೊಂಡು ಹೋಗಿ ಹಾಕ್ಬಿಟ್ರು. ಇಲ್ಲಿ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರ್ನ ಹಾಳು ಮಾಡ್ತಾನೆ ಅಂತ. ಇಲ್ಲಿದ್ರೆ ಹಾಳಾಗ್ತಾರೆ ಅಲ್ಲ, ಬೆಂಗಳೂರು ಹಾಳಾಗ್ಬಿಡತ್ ನೀನಿದ್ರೆ ಇಲ್ಲಿ. ಸೊ 7th ಸ್ಟ್ಯಾಂಡರ್ಡ್ ಇಂದಾನೆ ಬೆಂಗಳೂರಿಂದ ಬ್ಯಾನ್ ಆಗ್ಬಿಟ್ಟಿದೆ ನಾನು. ಬರೀ ಸಮ್ಮರ್ ಹಾಲಿಡೇಸ್ ಬಂದ್ರೆ ಒಂದಷ್ಟು ಇರ್ತಿತ್ತು. ಆ ಸಮ್ಮರ್ ಹಾಲಿಡೇಸ್ ಅಲ್ಲಿ ನನ್ನ ಆಟಗಳು ನೋಡಿ ನಮ್ಮಪ್ಪ ಇಲ್ಲ ನೀನ್ ಇಲ್ಲಿ ಇರ್ಲೇಬೇಡ ಅಂತ ವಾಪಸ್ ಊರಿಗೆ ಹಾಕಿದ್ರು. ಅಲ್ಲಿದ್ರೆ ಓದ್ತಾನೆ, ಡಿಸಿಪ್ಲಿನ್ಡ್ ಆಗಿರ್ತೀನಿ. ಬಟ್ ಅದು ಇವಾಗ ಯೋಚನೆ ಮಾಡಿದ್ರೆ ಆಲ್ ದೋಸ್ ವರ್ ಬ್ಲೆಸ್ಸಿಂಗ್ಸ್ ಫಾರ್ ಮೀ ಅಲ್ವಾ. ಎಲ್ಲ ಜರ್ನಿ ನಮ್ಮ ಹಾಸ್ಟೆಲ್ ಬೈಕ್ ಓದ್ತಾ ಇದ್ದೆ. ಬಟ್ 5 ಗಂಟೆಗೆ ಎಬ್ಸೋರು, ಬರಿಗಾಲಲ್ಲಿ ಓಡಿಸೋರು 800 ಮೀಟರ್ಸು. ಯೋಗಾಸನ ಮಾಡ್ಸೋರು. ಜನಸೇವಾ ವಿದ್ಯಾಕೇಂದ್ರ, ಮಾಗಡಿ ರೋಡ್. ಇಲ್ಲಿ ಬೆಂಗಳೂರು ಮಾಗಡಿ ರೋಡ್. ಸೊ ಅವಾಗೆಲ್ಲ ಬೈಕೊಂತ ಇದ್ವಿ. ಬಟ್ ಇವಾಗ ಅದೆಲ್ಲ ಎಷ್ಟು ಕಾಪಾಡ್ತಾ ಇದೆ ನಮ್ಮನ್ನ ಅಂತ ಗೊತ್ತಾಗುತ್ತೆ. ನಿಮ್ಗೆ ಎಲ್ಲೋ ಒಂದ್ ಕಡೆ ಅಲ್ಲೇ ಸ್ಪಾರ್ಕ್ ಆಗಿರೋದು ಅನ್ಸುತ್ತಲ್ವಾ? ಬೈಕೋತಾ ಇದ್ದೆ, ಏನಪ್ಪಾ ಇದು ಬೆಡ್ ಎಪ್ಸಿದ್ರೆ ಮಂಚದ ಕೆಳಗೆ ಹೋಗಿ ಮಲ್ಕೊಂತಿದ್ದೆ. ಅಲ್ಲೆಲ್ಲೋ ಸಂದಿಗೊಂದಿಲ್ಲೋ ಹೋಗಿ ನಿದ್ದೆ ಮಾಡ್ತಿದ್ದೆ. ಬೈಕೊಂಡ್ ಸೂರ್ಯ ನಮಸ್ಕಾರ ಮಾಡ್ತಿದ್ದೆ. ಓಂ ಅಂದ್ರೆ ನಾನು ಮ್ಯೋಮ್ ಅಂತಿದ್ದೆ. ತಮಾಷೆ ತರ್ಲೆ. ಬಟ್ ಆಮೇಲೆ ಆ ವ್ಯಾಲ್ಯೂ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು. 10th ಆದ್ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಬೇರೆಯವ್ರನ್ನೆಲ್ಲ ನೋಡ್ತಾ, ಓ ಮೈ ಗಾಡ್, ಐ ಆಮ್ ಸೋ ಬ್ಲೆಸ್ಡ್. ನಾನು ಈ ಥರ ಒಂದು ಅಪ್ಬ್ರಿಂಗಿಂಗ್ ಆಯ್ತಲ್ಲ, ಈ 3 years ಒಂದು ಸೀಸನಿಂಗ್ ಆಯ್ತಲ್ಲ ನನಗೆ. ಏನಂತ ಚಳಿ ಶೆಕೆ ಅವೆಲ್ಲ ಆಗ್ತಾ ಇರಲಿಲ್ಲ. ಒಂಥರ ಸ್ಟ್ರಾಂಗ್ ಇತ್ತು ಮೆಂಟಲಿ, ಫಿಸಿಕಲಿ. ಸರ್ವೈವಲ್ ಸ್ಕಿಲ್ಸ್ ಚೆನ್ನಾಗಿತ್ತು, ಯಾಕಂದ್ರೆ ಅಷ್ಟು ಜನ ಹುಡುಗರು ಮಧ್ಯೆ ಬದುಕಬೇಕಾಗಿತ್ತು. ಸೊ ಅದೆಲ್ಲ ತುಂಬಾ ಹೆಲ್ಪ್ ಆಯ್ತು. ಇವನ್ ಟಿಲ್ ಬಿಗ್ ಬಾಸ್ ಹೆಲ್ಪ್ ಆಯ್ತು ಅದನ್ನ ಅಲ್ವಾ. ಹಾಸ್ಟೆಲ್ ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಅಲ್ವಾ. ಐ ಥಿಂಕ್ ವಾಸುಕಿ ವೈಭವ್ ಇಸ್ ಆಲ್ಸೋ ಫ್ರಮ್ ದ ಸೇಮ್ ಸ್ಕೂಲ್. ಅದೇ ಹಾಸ್ಟೆಲ್ ಹತ್ರ ಇಂಡಸ್ಟ್ರಿ ಅವರು ತುಂಬಾ ಜನ ಇದ್ದಾರೆ. ಇಲ್ಲಿ ಮಾಗಡಿ ರೋಡ್ ಹೇಳ್ತಾ ಇದ್ದೀರಾ, ಜನಸೇವಾ ವಿದ್ಯಾ. ಓಕೆ, ವಾಸುಕಿ ಅಲ್ಲಿಂದ ಹಂಗಾದ್ರೆ. ವಾಸುಕಿ ಅಂಡ್ ನಮ್ಮ ವಿಜೇಂದ್ರ ಸರ್, ಅವರು ಒನ್ ಆಫ್ ದ ಫಸ್ಟ್ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಸ್ಟೂಡೆಂಟ್ ಅವರು. ಓ ಮೈ ಗಾಡ್. ಸೊ ಈ ತೀರ್ಥಹಳ್ಳಿಯಿಂದ ಆಮೇಲೆ ಬಂದು ಇಲ್ಲಿಗೆ ಜಾಯ್ನ್ ಇಲ್ಲ, ಇಲ್ಲಿಂದ ತೀರ್ಥಹಳ್ಳಿಗೆ ಹೋಗಿ 7th ಇಲ್ಲೇ ಕಾರ್ಮೆಲ್, ಪದ್ಮನಾಭ ನಗರ್ ಕಾರ್ಮೆಲ್ ಅಲ್ಲಿ ಹೋಗಿ ಟಿಲ್ 7th. ಅದಾದ್ಮೇಲೆ 3 years ಹಾಸ್ಟೆಲ್, ಆಮೇಲೆ 2 years ತೀರ್ಥಹಳ್ಳಿ. ನೋಡಿ ಜನಸೇವಾ ಇದರಿಂದಾನು ಎತ್ತಿ ಅಲ್ಲಿ ಹಾಕಿದ್ದಾರೆ ಅಂದ್ರೆ ಯಾವ ರೇಂಜಿಗೆ ನೀವು. ಅಲ್ಲೂ ಕ್ರೇಜಿ, ಸಖತ್ ಮಜಾ ಮಾಡಿದೀನಿ ಹಾಸ್ಟೆಲ್. 3 ಸಲ ಮನೆ ಕಳ್ಸಿದ್ರು 10th ಅಲ್ಲಿ. ಅದು ಹೇಳಿದೀನಿ ಅನ್ಸತ್ ತುಂಬಾ ಕಡೆ. ಬಟ್ ಒಂದೇ ಇಯರ್ ಅಲ್ಲಿ 3 times ಮನೆ ಕಳ್ಸಿದ್ರು. ಎಕ್ಸ್ಟ್ರಾಡಿನರಿ. ಹಿಂಗಿರ್ಬೇಕು ಹಿಸ್ಟ್ರಿ. ಅವಾಗ ಅದು ಟಾರ್ಚರ್, ನರ್ಕ. ಬಟ್ ಇವಾಗ ಇದೆಲ್ಲ ನಗು ಬರುತ್ತೆ. ಸೊ ಇವಾಗ್ಲೂ ಈ ಮೂಮೆಂಟ್ ಅಲ್ಲಿ ಏನಾದ್ರು ಹಿಂಸೆ ಆಗ್ತಾ ಇದ್ರೆ ಹಂಗೆ ಪರ್ಸೀವ್ ಮಾಡ್ತೀನಿ. ಓಕೆ, ಮುಂದೆ ಇದು ಕಾಮಿಡಿ ಆಗುತ್ತೆ ಅಲ್ವಾ. ಬಟ್ ಅದು ನಿಜ, ನಮ್ಗೆ ಇವತ್ತು ಗುಡ್ಡ ತರ ಇರುತ್ತೆ. ಹೌದು. ನೆಕ್ಸ್ಟ್ ಅದೇ ಕಾಲಕ್ಕಿರೋ ತಾಕತ್ತದು ಎಲ್ಲದನ್ನು ಡೈಲ್ಯೂಟ್ ಮಾಡ್ಬಿಡುತ್ತೆ. ಎಲ್ಲ ಡೈಲ್ಯೂಟ್ ಆಗುತ್ತೆ. ಹೌದು. ಅದೇ ಈಗ ನಿಮ್ ಬಿಗ್ ಬಾಸು, ಹಾಸ್ಟೆಲ್ಲು, ಪ್ರತಿಯೊಂದು ಈಗ ಹಂಗೆ ಅನಿಸ್ತಿರುತ್ತಲ್ಲ. ಹೌದು, ಏನು ಡೈಲ್ಯೂಟ್ ಆಗದೆ ಇರೋದು ಒಂದೇ ಒಂದು ವಸ್ತು ಸದಾ ಚೇಂಜ್ ಆಗದೆ ಇರೋದು, ಹುಟ್ಟದಾಗಿಂದ ಹಂಗೆ ಇರೋದಂದ್ರೆ ನಮ್ಮ ಪ್ರಜ್ಞೆ, ಮೈ ಕಾನ್ಷಿಯಸ್ನೆಸ್ ವಿಚ್ ಐ ವಿಟ್ನೆಸ್ಡ್. ನನಗೆ ಆಗ್ತಾ ಇದೆ ಅನುಭವಗಳು, ನನ್ನ ಸೆನ್ಸ್ ಆರ್ಗನ್ಸ್ ಇಂದ ಒಳಗೆ ನಾನು ಅದನ್ನ ಪರ್ಸೀವ್ ಮಾಡ್ತಾ ಇದ್ದೀನಿ, ಎಮೋಷನ್ಸ್. ಬಟ್ ಅದ್ಯಾವುದು ನಾನಲ್ಲ, ನಾನು ಹಾಕೊಂಡಿರೋ ಒಂದು
ದೇಹ ಇದು. ಬಟ್ ಆ ಪ್ರಜ್ಞೆ ಯಾವತ್ತೂ ಪ್ಯೂರ್ ಆಗೇ ಇದೆ. ವಿಟ್ನೆಸ್ ಮಾಡಿರೋದು ಅಷ್ಟು ಎಪಿಸೋಡ್ಸು ಕಾನ್ಸ್ಟೆಂಟ್ ಆಗೇ ಇದೆ, ಯಾವತ್ತೂ ಚೇಂಜ್ ಆಗಲ್ಲ. ಇಟ್ ಈಸ್ ಎಟರ್ನಲ್. ಸೊ ಆ ಪ್ರಜ್ಞೆ ಜೊತೆ ಇರೋ ಪ್ರಯತ್ನನೇ ಪರ್ಪಸ್ ಆಫ್ ಸ್ಪಿರಿಚುಯಾಲಿಟಿ. ನನಗೆ ಆ್ಯಕ್ಚುಲಿ ಅಪ್ಪ ಬಿಗ್ ಬಾಸಿಂದ ನೀವು ಆಚೆ ಬಂದಮೇಲೆ ನಾವು ಹಿಂಗೆ ಒಂದು ಮಾತುಕತೆಯಲ್ಲಿ ಸಿಕ್ಕಾಗ ಅಪ್ಪ ಸಿಕ್ಕಾಗ ಅವರು ನಿಮ್ಮ ಒಂದು ಟೀ ಶರ್ಟೂ ಇದು ಮನೆಗೆ ಹೋಗಿ ತೊಗೊಂಬ, ಯಾರನ್ನೋ ಕಳಿಸೋದು, ಇದನ್ನು ಹಾಕೊಂಡ್ಬಿಟ್ಟಿದ್ದಾನೆ, ಇದು ಬೇಡ. ನನಗೆ ಅವಾಗ ಅನ್ನಿಸ್ತಿತ್ತು ಅಂದರೆ ಅಪ್ಪ ಅಮ್ಮಂಗೆ ಎಷ್ಟು ಆಸೆ ಇರುತ್ತಲ್ಲ, ಅದು ನಾವು ಯಾವತ್ತೂ ಪಾಪುಗಳ ಥರನೇ ಅವ್ರಿಗೆ. ನನಗೆ ಹೇಳ್ತಾಯಿದ್ರು, ತಾಳಿ ಅಮ್ಮ ನಿಮ್ದಿನ್ನೂ ಟೈಮ್ ಇದೆ ಅಲ್ವಾ ಅಂದರು. ಇದು ಆರಾಮ್ಸೆ ಟೈಮ್ ಇದೆ, ನಂಗೆ ಇನ್ನೂ ಒಬ್ರದ್ದು ಮುಗಿಬೇಕು. ಅಷ್ಟರೊಳಗೆ ನಿಮ್ಮದು ಕಾಸ್ಟ್ಯೂಮ್ ತರಿಸಿದ್ರು ಅವರು ನನ್ನ ಶೋಗೆ. ಅದು ರಿಪೀಟ್ ಆಗಿಬಿಡೋದು ತುಂಬ ಕಡೆ. ನಂಗೆ ಅದು ಎಷ್ಟು ಸರ್ಪ್ರೈಸು, ಖುಷಿ. ಆ ಪೇರೆಂಟಿಂಗ್ ಅನ್ನೋದು ಇರುತ್ತಲ್ಲ, ನಿಮ್ಮ ಇದರಲ್ಲಿ ಹೆಂಗಿತ್ತು? ನಿಮಗೂ ಹಾಗೆ ಇತ್ತಾ ಅಥವಾ ಈಗ ಹಂಗೆ ಚೇಂಜ್ ಆಗಿದೆಯಾ? ಅವ್ರು ಅದೇ ಬೈತಾ ಇರ್ತಾರೆ, ನೀನು ಸಿನಿಮಾ ಫೀಲ್ಡಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ಹೌದಾ, ಏನು ನೀನು ಕ್ಯಾರಿ ಮಾಡಲ್ಲ. ಅವ್ರು ಏನಕ್ಕೆ ಅಷ್ಟು ಸ್ಟ್ರಗಲ್ ಮಾಡಿ ಚೇಂಜ್ ಮಾಡಿಸಿದ್ರಂದ್ರೆ ಗೊತ್ತವ್ರಿಗೆ, ಇಲ್ಲ ಅಂದ್ರೆ ಅವ್ನು ಅದೇ ಇದರಲ್ಲೇ ಎಲ್ಲ ಕಡೆ ಅದು ಯಾವುದು ಮ್ಯಾಟ್ರ್ ಕೇರ್ ಮಾಡಲ್ಲ ಅಂತ. ಸೊ ನಮ್ಮ ಅಮ್ಮನೂ ಅದು ಬೈತಾ ಇರ್ತಾರೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಏನೋ ಇತ್ತೀಚೆಗೆ ಚೆನ್ನಾಗಿ ಬಟ್ಟೆ ಹಾಕ್ತಾ ಇದೆಯಾ ಅಂದರು ಮೊನ್ನೆ. ಸೊ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ್ಯಂಡ್ ಒಂದು ರೆಗ್ಯುಲರ್ ಸ್ಟ್ಯಾಂಡರ್ಡ್ ಇದೆ ಅಲ್ವಾ ಸಿನಿಮಾದವ್ರು ಅಂದರೆ, ಹಿಂಗಿರ್ಬೇಕು, ಹಿಂಗೆ ನೋಡಬೇಕು, ಹಿಂಗೆ ಕಾಣಿಸ್ಕೊಬೇಕು. ಸೊ ಅದು ಮ್ಯಾಚ್ ಆಗಲಿಲ್ಲ ಅಂದರೆ ಬೈತಾ ಇರ್ತಾರೆ. ಈಗ ಸ್ವಲ್ಪ ಮನೆಯಿಂದ ನೀವು ಅವಾಗಿಂದನೂ ದೂರನೇ, ಚಿಕ್ಕ ವಯಸ್ಸಿಂದನೂ ದೂರನೇ, ರೈಟ್ ನಾವು ದೂರ ಯಾಕೆ? ಈಗ ಕಳ್ಳನಗು ಇದು ಯಾಕೆ ದೂರ ಅಂದರೆ, ಒಂದು ಅಮ್ಮನೂ ವರ್ಕ್ ಮಾಡ್ತಾ ಇದ್ರು. ಸೊ ಅವ್ರಿಗೆ ಡಿಸ್ಟರ್ಬ್ ಆಗೋದು, ಮನೆಗೆ ಬಂದು ಹೋಗೋರು ಜಾಸ್ತಿ, ಬಂದು ಹೋಗೋರಿಗೆ ಟೀ ಕಾಫಿ ಅಥವಾ ಏನಾರು ಅದು ಹಿಂಸೆ ಆಗ್ತಾಯಿತ್ತು. ಮತ್ತು ನಾವೆಲ್ಲ ಸೇರ್ಕೊಂಡು ಏನಾರು ಡಿಸ್ಕಷನ್ ಅಥವಾ ಇದು ಮಾಡ್ಬೇಕಂದ್ರೂ ಕಷ್ಟ ಆಗ್ತಾಯಿತ್ತು. ಸೊ ಐ ಥಾಟ್ ಓಕೆ ಒಂದು ಸಪ್ರೇಟ್. ಆ್ಯಂಡ್ ಏನು 1 ಕಿಲೋಮೀಟ್ರ್ ದೂರ ಇದ್ದೀನಿ ಅಷ್ಟೇ, ಜಸ್ಟ್ 1 ಕಿಲೋಮೀಟ್ರ್ ದೂರ ಇದೆ. ಅದು ಇದ್ದಾಗಲೂ ನಮ್ಮಮ್ಮ ಬೇರೆ ಮನೆ ಅಂತಾನೆ ಎಲ್ಲ ಬಂದು ಇಲ್ಲಿಂದ ತೊಗೊಂಡು ಹೋಗ್ತಾನೆ ಪಾತ್ರೆ ಪಗಡೆ ಎಲ್ಲ. ಬಟ್ ಶೀ ಈಸ್ ಪ್ರೌಡ್. 2-3 years ಆಯಿತು, ಬಟ್ ಶೀ ಈಸ್ ಹ್ಯಾಪಿ. ಶೀ ನೆವರ್ ಥಾಟ್ ನಾನೊಂದು ಮನೆ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಏನೋ ಫುಲ್ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಎವ್ರಿ ಡೇ ಪಾರ್ಟಿ ಧೂಮ್ ಧಾಮ್ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಹಂಗೇನು ಆಗ್ತಾ ಇಲ್ಲ. ಐ ಹ್ಯಾವ್ ಕಂಟ್ರೋಲ್ಡ್ ಎವ್ರಿಥಿಂಗ್. ಐ ಹ್ಯಾವ್ ಸ್ಟಾಪ್ಡ್ ಪಾರ್ಟಿಂಗ್, ಐ ಹ್ಯಾವ್ ಕ್ವಿಟ್ ಆಲ್ಕೋಹಾಲ್. ಸೊ ಅದು ನನಗೂ ಇವಾಗ ನೌ ವೆನ್ ದೇ ಲುಕ್ ಅಟ್ ಆಲ್ ದಿಸ್ ದೇ ಫೀಲ್ ಪ್ರೌಡ್. ನಂಗೆ ಅದೇ ಹೇಳಲಿಲ್ವ ನಾನು, ಪ್ರತಿ ಸತಿನೂ ಒಂದು ಹೊಸ ಪ್ಯಾಕೇಜ್ ಅಂತ. ಸೊ ಇವಾಗ ಈ ಬೇರೆ ಮನೆ ಥಾಟ್ ಶುರುವಾಗಿದ್ದು ಯಾವಾಗಿಂದ ನೀವು ಇದಾಗಿದ್ದು ಅಂದರೆ ಡಿಟ್ಯಾಚ್ ಆಗಿದ್ದು? ಬಿಗ್ ಬಾಸಿಂದ ಬಂದಮೇಲೆ ಐ ಗಾಟ್ ವೆರಿ ಡಿಸ್ಟರ್ಬ್ಡ್ ಆಫ್ಟರ್ ಫ್ಯೂ ಡೇಸ್. ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಯಾಕೆ ನನಗೆ ಪರ್ಸೀವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳೋಗಿದ್ದೆ, ನಾನು ಏನನ್ನೂ ಕ್ಯಾರಿ ಅವೇ ಆಗಲ್ಲ. ಯಾಕಂದ್ರೆ 10 ವರ್ಷದಿಂದ ನೋಡಿದ್ದೀನಿ, ನಾನು ಸಿನಿಮಾ ಫೀಲ್ಡಲ್ಲೇ ಇರೋನು. ಐ ನೋ ಹೌ ಒನ್ ಫೇಮ್ ಮ್ಯಾಟರ್ಸ್, ಅದ್ರ ಎಫೆಕ್ಟ್ ಏನು ಎಲ್ಲಾರ್ದು ನೋಡಿದ್ದೀನಿ. ಸೊ ನಾನು ಬಂದರೂ ಅದು ಯಾವುದೂ ತಲೆಗೆ ಹಾಕ್ಕೊಳ್ಳಲ್ಲ. ನಾನು ಅದು ಯಾವುದು ಗೆಲ್ಲಬೇಕು ಆ ಥರದ್ದು ಏನು ಮೆಂಟಲ್ ಇದಕ್ಕಿಲ್ಲದೆ ಹೋಗಲ್ಲ. ನನಗೆ ಆ ಕೆಪಾಸಿಟಿ ಇದೆ. ಸೊ ಲೆಟ್ ಮಿ ಟೆಸ್ಟ್ ಮೈ ಸೆಲ್ಫ್. ಐ ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್. ಸೊ ಹಂಗಂತಾನೆ ಹೋಗಿದ್ದು. ಹೋಗಿ ಬಂದಮೇಲೆ ನಾನು ಏನೂ ಚೇಂಜ್ ಆಗಿಲ್ಲ, ಹಾಗೆ ಇದ್ದೀನಿ. ಬಟ್ ಸುತ್ತಮುತ್ತ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ನನ್ನನ್ನು ನೋಡ್ಕೊಂಡಿರೋರು, ಅದನ್ನು ನೋಡಿದವರು. ನನಗದು ಕ್ಯಾಚ್ ಆಗ್ತಾ ಇಲ್ಲ, ಮ್ಯಾಚ್ ಆಗ್ತಾ ಇಲ್ಲ. ಎವ್ರಿ ಸ್ಲೈಟ್ ಬಿಹೇವಿಯರ್, ದ ಅಟೆನ್ಷನ್ ದೇ ಆರ್ ಗಿವಿಂಗ್ ಮೀ. ಸೊ ಅದು ನನಗೆ ತುಂಬ ಕಾಡಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ರೂಮಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ 3 days ಐಸೋಲೇಟ್ ಆಗಿ. ಐ ಸ್ಟಾರ್ಟೆಡ್ ಥಿಂಕಿಂಗ್, ಏನು ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಹಿಂಗೆ ಟಾರ್ಚರ್ ಆಗ್ತಾ ಇದೆ ನನಗೆ, ಆಗಬಾರ್ದಲ್ವಾ? ಎಲ್ಲರೂ ಎಂಜಾಯ್ ಮಾಡ್ತಾರೆ ಈ ಫೇಸ್ನ. ಬಿಗ್ ಬಾಸಿಂದ ಬಂದಮೇಲೆ ನಾನು ಯಾಕೆ ಒದ್ದಾಡ್ತಾ ಇದ್ದೀನಿ, ನನಗೆ ಯಾಕೆ ಸಫರ್ ಆಗ್ತಾ ಇದೆ? ದೆನ್ ಆ ಐಸೋಲೇಷನಲ್ಲಿ ನನಗೆ ಆನ್ಸರ್ ಸಿಕ್ತು. ದಟ್ ಓಕೆ, ನಾನು ಮುಂಚೆ ಥರನೇ ಇರ್ತೀನಿ ಅನ್ನೋಕ್ಕಾಗಲ್ಲ, ನಾನು ಅಪ್ಗ್ರೇಡ್ ಆಗಬೇಕು, ನಾನು ಅಪ್ಗ್ರೇಡ್ ಮಾಡ್ಕೊಬೇಕು. ಇಟ್ ಈಸ್ ಮೈ ಡ್ಯೂಟಿ ಆಲ್ಸೋ. ಸೊ ನಾನು ಅದಕ್ಕೆ ಹಳೆಯ ರಾಕೇಶ್ಗೆ ಹೋಲ್ಡ್ ಆನ್ ಆಗ್ತೀನಿ ಅಂತ ಇರಬಾರ್ದು, ಅಪ್ಗ್ರೇಡ್ ಆಗೋಣ. ಓಕೆ, ಗೇರ್ಸ್ ಚೇಂಜ್ ಮಾಡ್ಬೇಕು ಇವಾಗ. ಹೌದು, ಲೈಫಲ್ಲಿ ಗೇರ್ ಹಾಕೋದು ತುಂಬಾ ಚೇಂಜ್ ಮಾಡೋ ಟೈಮ್ ಬಂದಿದೆ. ಸೊ ಐ ಶುಡ್ ಕಾನ್ಷಿಯಸ್ಲಿ ಚೇಂಜ್. ಆ್ಯಂಡ್ ಅದು ಏನು ಎಫೆಕ್ಟ್ ಆಗಬೇಕು, ಏನು ತೊಗೊಬೇಕು ಅಷ್ಟು ತೊಗೊಂಡು ಬೇರೆ ಎಲ್ಲ ಬಿಟ್ಟಾಕ್ಬಿಡೋಣ. ಹೌದು, ದೇವಾಲ ಅವ್ರು ಕ್ಯಾರಿಡ್ ಅವೇ, ಒಂದು ಸ್ವಲ್ಪ ದಿನಕ್ಕೆ ಸರಿ ಹೋಗ್ತಾರೆ, ಎಲ್ಲ ಸ್ವಲ್ಪ ದಿವಸಕ್ಕೆ ಸರಿ ಹೋಗ್ತಾರೆ, ತಣ್ಣಗಾಗುತ್ತೆ. ಇಲ್ಲಾಂದ್ರೆ ಎಲ್ಲೋಗಿ ಯಾರನ್ನ ಸಿಕ್ಕಿದ್ರು ಅವ್ರು ಹಿಂಗಂದ್ರು, ಇದು ಹಿಂಗಂದ್ರು, ನೀವು ಯಾಕೆ ಎಪಿಸೋಡಲ್ಲಿ ಹಂಗೆ ಮಾಡಿದ್ರಿ, ಅದು ಯಾಕೆ ಮಾಡಿದ್ರಿ, ಅದೇ ದೇ ವರ್ ನಾಟ್ ರೆಡಿ ಟು ಲೀವ್ ದಟ್ ಪಾಸ್ಟ್. ಕರೆಕ್ಟ್. ಅದು 1-2 ತಿಂಗಳು ನನಗೆ ಏನು ಅಲ್ಲೇ ಹಿಂದಿನ ದಿನದ ಯೋಚನೆ ಮಾಡ್ತಾ ಇರಲಿಲ್ಲ ನಾನು. ಸೊ ಅದು ಮುಗಿಸ್ಕೊಂಡು ಬಂದ್ಮೇಲೆ ಓಕೆ, ಇಟ್ಸ್ ಓವರ್,
ಸಿಕ್ಕಿರೋದೇನು ಎನಾರ್ಮಸ್ ಲವ್, ಸಪೋರ್ಟ್, ಹೌದು. ಜನ ಬೆಂಬಲ. ಐ ಆಮ್ ಹ್ಯಾಪಿ ಫಾರ್ ದಟ್. ಅದಕ್ಕೆ ಏನು ಮಾಡಬೇಕು ಅಷ್ಟೇ ಇತ್ತು ನನ್ನ ಮೈಂಡು. ಬಟ್ ಎಲ್ಲರೂ ಬಂದೆ ಪುಲ್ ಮಿ ಬ್ಯಾಕ್ ಟು ಬಿಗ್ ಬಾಸ್ ಹಂಗೆ ಹಿಂಗೆ ನನಗೆ ಡಿಸ್ಟರ್ಬ್ ಆಗ್ತಾ ಇತ್ತು. ಸೊ ಅವಾಗ ಡಿಸೈಡ್ ಮಾಡಿದೆ ದಟ್ ಓಕೆ, ಐ ವಿಲ್ ಸ್ಟಾರ್ಟ್ ಲಿವಿಂಗ್ ಅಲೋನ್, ಐ ವಿಲ್ ಸ್ಟಾರ್ಟ್ ಟೇಕಿಂಗ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್, ನನ್ನ ಆಸ್ಪೆಕ್ಟ್ಸ್ನ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆಗಿ ಇರೋಣ. ಆ್ಯಂಡ್ ನಮ್ಮ ಮನೇಲೂ ಗೊತ್ತಿತ್ತು ನನಗೆ ಅವ್ರೇನು ಬೇಜಾರು ಮಾಡ್ಕೊತಾರೆ ಅಥವಾ ಬೇರೆ ಥರ ಅನ್ಕೊತಾರೆ. ನಮ್ಮಮ್ಮ ಹೇಳಿದಾಗ ಒಳ್ಳೆ ಕೆಲಸಪ್ಪ ಫಸ್ಟ್ ಅಂದರು. ವಾವ್, ಅದೇ ಜೀನ ಕ್ಯಾರಿ ಆಗಿರೋದು ನಿಮಗೆ. ಅದಕ್ಕೆ ನೀವು ಇಷ್ಟು ಡಿಫ್ರೆಂಟ್ ಆಗಿ ಥಿಂಕ್ ಮಾಡೋದು, ಯಾವುದನ್ನು ತಲೆ ಮೇಲೆ ಇಟ್ಕೊಳ್ತಾ ಇರೋದು. ಅಂದರೆ ಶಿ ನೋಸ್ ಮೀ, ಶಿ ಹ್ಯಾಸ್ ಅ ಟ್ರಸ್ಟ್ ಆಲ್ಸೋ. ಸೊ ಆ್ಯಂಡ್ ವಾಟ್ಸ್ ಗುಡ್, ಅವ್ರಿಗೂ ಇಷ್ಟ ನಾನು ಇರಬೇಕು ಮನೇಲಿ, ಅವೆಲ್ಲ ಇದ್ರು ಅದ್ರ ಮೀರಿ ಅವ್ನಿಗೆ ಒಳ್ಳೇದೇನೋ ಅದು ಮಾಡಲಿ ಅನ್ನೋ ಮೈಂಡ್ ಸೆಟ್. ಗ್ರೇಟ್. ಅದು ಆ ಮನಸ್ಥಿತಿ ತುಂಬಾ ಕಷ್ಟ. ಹೌದು, ಎಲ್ಲರೂ ತುಂಬಾ ಹೋಲ್ಡ್ ಮಾಡಕ್ಕೆ ನೋಡ್ತಾರೆ. ಹೌದು, ನೀವು ತುಂಬಾ ನಮ್ಮ ಅಪ್ಪ ಅಮ್ಮ ಈಗಂತೂ ದೇ ಹ್ಯಾವ್ ಗಿವನ್ ಮೀ ಕಂಪ್ಲೀಟ್ ಫ್ರೀಡಮ್. ಅಂದ್ರೆ ಯಾವುದೇ ತರದ ಮೆಂಟಲ್ ಎಮೋಷನಲ್ ಪ್ರೆಷರು ಇಲ್ಲ, ಏನಾದ್ರು ಮಾಡಪ್ಪ ನೀನು, ಬಟ್ ಮೇಕ್ ಶ್ಯೂರ್ ಯು ಡೋಂಟ್ ಡೂ ಎನಿಥಿಂಗ್ ರಾಂಗ್ ಆರ್ ಇಲ್ಲೀಗಲ್ ಅಷ್ಟೇ ಅಲ್ವಾ. ಆ ವಿಷಯದಲ್ಲಿ ನೀವು ಲಕ್ಕಿ ಹಂಗಾದ್ರೆ. ಹೌದು. ನಾನು ಯಾಕೆ ಆ ಸ್ಟೇಟ್ಮೆಂಟ್ಗೆ 100% ನಾನು ಅಗ್ರಿ ಮಾಡ್ತೀನಿ ಅಂದಿದ್ದು, ನೀವು ಯಾವತ್ತೇ ಸಿಕ್ಕರೂ ಒಂದಿನಾನು ನೀವು ಆ್ಯಟಿಟ್ಯೂಡ್ ತೋರಿಸಿಲ್ಲ ನಮಗೆ, ಇನ್ಕ್ಲೂಡಿಂಗ್ ಫೋನಲ್ಲಿ ಕೂಡ. ಏನೋ ಫೋನ್ ಎತ್ತದೇ ಇರೋದು, ಆನ್ಸರ್ ಮಾಡದೇ ಇರೋದು, ಅಥವಾ ಇಲ್ಲ ನೀವು ಯಾವತ್ತೂ ಅದನ್ನು, ನೀವೊಂದು ಹೆಡ್ ವೇಟ್ ನಿಮ್ಮ ತಲೆ ಮೇಲೆ ಯಾವುದೋ ಮುಳ್ಳಿನ ಕಿರೀಟ ನಾನು ಯಾವತ್ತೂ ನೋಡೇ ಇಲ್ಲ. ಸುಮಾರು ಜನಕ್ಕೆ ಈಗ ಬಿಗ್ ಬಾಸಿಂದ ಆಚೆ ಬಂದವರೇ ಎಷ್ಟೊಂದು ಜನ ನೀವು ಹೇಳ್ದಂಗೆ ಹಂಗಿದ್ದಾರೆ. ಸುಮಾರು ಜನ ತಪ್ಪಂತ ನಾನು ಹೇಳ್ತಿಲ್ಲ, ಪಾಪ ಅವ್ರಿಗಿರೋ ಪ್ರೆಷರಲ್ಲಿ ಹಂಗಿರ್ಬೋದೇನೋ. ಬಟ್ ನೀವು ಹೆಂಗೆ ಹ್ಯಾಂಡ್ಲ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ನೀವು ಯಾವತ್ತೂ ಯಾರಿಗೂ ನೋ ಅಂದಿಲ್ಲ, ಅಥವಾ ಏನೋ ಗೊತ್ತಿಲ್ಲಪ್ಪ, ನನಗೊಂದು ಆ ಅನುಭವ ಆಗಿಲ್ಲ ಯಾವತ್ತೂ. ರಾಕೇಶ್ ಅಂದರೆ ತುಂಬ ಈಸಿ, ಏನೋ ತುಂಬ ಈಸಿ ಗೋದು. ಹಾಗಾಗಿ ನನಗೊಂಥರ ಖುಷಿ, ನಿಮ್ಮನ್ನ ಯಾವತ್ತೇ ಇಂಟರ್ವ್ಯೂ ಮಾಡಿದ್ರೆ ತುಂಬ ಖುಷಿ ಇರುತ್ತೆ ನನಗೆ. ಒಂದ್ಸಲ ನನ್ನ ಫ್ರೆಂಡ್ ಒಬ್ಬ ಇದ್ದ, ನನ್ನ ಪನಿಷ್ಮೆಂಟ್ ಏನಂದರೆ ಹಾಕಿ ಫೀಲ್ಡಲ್ಲಿ ಕಲ್ಲಾಯ್ಬೇಕು. ದೊಡ್ಡ ಫೀಲ್ಡ್ ಅದ್ರಲ್ಲಿ ಕಲ್ಲಾಯ್ಬೇಕು, ನೆವರ್ ಎಂಡಿಂಗ್ ಅದು. ಹೌದು. ಸೊ ಆಗ್ತಾ ಇವನೊಂದು ಕೊಟ್ಟಿದ್ರಿ ಕೆಲಸ, ನಮ್ಮ PT ಮಾಸ್ಟ್ರು. ಎಂತ ಒಳ್ಳೆ ಕೆಲಸ ಕೊಟ್ಟೆ. ಸೊ ಆಗುವಾಗ ಅವನು ಒಂದು ಓತಿಕೆತ ಇಟ್ಕೊಂಡ.